ದ್ವಾದಶಿ ರಾಶಿಗಳ 2025ರ ರಾಶಿ ಭವಿಷ್ಯ. ಮೇಷರಾಶಿ 2025ರ ಮಾರ್ಚ್ 29ರವರೆಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರ ಪರಿಸ್ಥಿತಿ ಉತ್ತಮವಾಗಿರುವುದು. ಶನಿಯ ಸಾಡೆಸತಿಯಿಂದ ನೀವು ಎಚ್ಚರದಿಂದಿರಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ದಾನವನ್ನ ಮಾಡಿದರೆ ಮತ್ತು ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಒಳ್ಳೆಯದು. ಒಟ್ಟಾರೆಯಾಗಿ ನೀವು ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ, ಏಕೆಂದರೆ ನಿಮ್ಮ ರಾಶಿಯು ಮಂಗಳನ ರಾಶಿಯಾಗಿದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ 2025ರ ಹೊಸ ವರ್ಷದಲ್ಲಿ ಗುರು, ಶನಿ, ರಾಹು ಮತ್ತು ಕೇತು ಚಲಿಸುವುದರಿಂದ ಈ ವರ್ಷ ನಿಮಗೆ ಮಿಶ್ರ ಫಲ ದೊರಕುವುದು. ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮ, ಏಕೆಂದರೆ ಶನಿ ಸಾಡೆಸಾತಿಯಾದ ಪ್ರಥಮ ಚರಣವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವುದು ಹಾಗೂ ನಿಮ್ಮ ರಾಶಿ ಮಂಗಳನ ರಾಶಿಯಾಗಿರುವುದರಿಂದ ನೀವು ಎಲ್ಲ ಪರಿಸ್ಥಿತಿಯನ್ನ ಉತ್ತಮವಾಗಿ ನಿಭಾಯಿಸುವಿರಿ. ಒಟ್ಟಾರೆಯಾಗಿ ವೃತ್ತಿ ವ್ಯವಹಾರದ ದೃಷ್ಟಿಯಿಂದ 2025ರ ಹೊಸ ವರ್ಷ ನಿಮಗೆ ಉತ್ತಮವಾಗಿರುವುದು. ವೃಷಭ ರಾಶಿ 2025ರ ಮಾರ್ಚ್ 29ರವರೆಗೆ ಶನಿಯು ವೃಷಭ ರಾಶಿಯ 10ನೇ ಮನೆಯಲ್ಲಿ ಚಲಿಸುವುದರಿಂದ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಗತಿಯನ್ನ ಹೊಂದುವಿರಿ. ಇದರ ನಂತರ 11ನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದರಿಂದ ನೀವು ಸಮೃದ್ಧಿಯನ್ನ ಹೊಂದುವಿರಿ. ಶನಿ ಮತ್ತು ಗುರುವಿನ ಸಂಚಾರದಿಂದಾಗಿ ಒಟ್ಟಾರೆಯಾಗಿ ಕೆಲಸ ಮತ್ತು ವ್ಯಾಪಾರದಲ್ಲಿ ಹಳೆಯ ವರ್ಷಕ್ಕೆ ಹೋಲಿಸಿದರೆ 2025ರ ಹೊಸ ವರ್ಷದಲ್ಲಿ ನೀವು ಹೊಸ ವಿಷಯಗಳನ್ನ ಪ್ರಯತ್ನಿಸುವಿರಿ ಮತ್ತು ನಿಮಗೆ ಉತ್ತಮವಾದ ವರ್ಷವಾಗಿರುವುದು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ 2025ರಲ್ಲಿ ಗುರು, ಶನಿ, ರಾಹು ಮತ್ತು ಕೇತುವಿನ ಶುಭ ಪರಿಣಾಮ ನಿಮ್ಮ ಮೇಲಿರುವುದು. ಹಾಗಾಗಿ ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ವೃತ್ತಿ, ಕೆಲಸ, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಶುಭವಾಗಲಿದೆ. ಮಿಥುನ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಶನಿಯು 8ನೇ ಮತ್ತು ಭಾಗ್ಯದ ಸ್ಥಾನದ ಅಧಿಪತಿಯಾಗಿದೆ ಹಾಗೂ 2025ರ ಮಾರ್ಚ್ 29ರಂದು ನಿಮ್ಮ 10ನೇ ಮನೆ ಇದ್ದರೆ ಕರ್ಮಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಚಲಿಸಲಿದೆ. ಈ ಸ್ಥಾನದಲ್ಲಿ ಚಲಿಸುವ ಶನಿಯ ದೃಷ್ಟಿಯು ನಿಮ್ಮ 12ನೇಯ, 4ನೇಯ ಮತ್ತು 7ನೇಯ ಮನೆ ಮೇಲಿರಲಿದೆ. ಹಾಗಾಗಿ 10ನೇ ಮನೆಯಲ್ಲಿ ಚಲಿಸುವ ಶನಿಯಿಂದಾಗಿ ನೀವು ಕೆಲಸ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನ ಹೊಂದುವಿರಿ. ಕೆಲಸದಲ್ಲಿ ನಿಮಗೆ ಉನ್ನತ ಪದವಿ ದೊರಕುವ ಸಂಭವವಿದೆ ಹಾಗೂ ಸಂಬಳವೂ ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲಸವನ್ನ ಮಾಡುವ ಜನರು ನಮ್ಮ ಕೆಲಸದ ಸ್ಥಳದಲ್ಲಿ ತಮ್ಮ ಸಹೋದ್ಯೋಗಿಗಳ ಪೂರ್ಣ ಬೆಂಬಲವನ್ನ ಪಡೆಯುವಿರಿ. ವ್ಯಾಪಾರದಲ್ಲಿ ನಿಮಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಹಳೆಯ ಹೂಡಿಕೆಗಳಿಂದ ನಿಮಗೆ ಹೆಚ್ಚು ಲಾಭವಾಗಲಿದೆ. ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ವರ್ಷ ನಿಮಗೆ ಸಾಕಷ್ಟು ಉತ್ತಮ ಫಲವನ್ನ ನೀಡಲಿದೆ. ಕಟಕ ರಾಶಿ 2025ರ ಆರಂಭದಿಂದ ಹಿಡಿದು ಮಾರ್ಚ್ ತಿಂಗಳಿನವರೆಗೂ ಶನಿ ನಿಮ್ಮ 8ನೇ ಮನೆಯಲ್ಲಿ ಚಲಿಸಲಿದೆ ಮತ್ತು 3ನೇ ಮನೆಯ ಮೇಲೆ ದೃಷ್ಟಿ ಹೊಂದಿರುವುದರೊಂದಿಗೆ 10ನೇ ಮನೆಯನ್ನ ನೋಡಲಿದೆ. ಅಲ್ಲಿಯವರೆಗೂ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಒತ್ತಡಗಳಿಂದ ಕೂಡಲಿದೆ. ಇದರ ನಂತರ 2025ರ ಮಾರ್ಚ್ನಲ್ಲಿ ಶನಿ ಮೀನ ರಾಶಿಯಲ್ಲಿ ಚಲಿಸಲಿದೆ. ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿ ದೇವ 7ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಚಲಿಸಲಿದೆ. ಈ ರೀತಿಯಾಗಿ ಕಟಕ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಶನಿಯ ಪ್ರಭಾವವಿರಲಿದೆ. ಹಾಗಾಗಿ ಈ ಅವಧಿಯಲ್ಲಿ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸೋಲುಗಳೆಲ್ಲವೂ ಯಶಸ್ವಿಯಾಗಿ ಬದಲಾಗುವುದು. 9ನೇ ಮನೆಯಲ್ಲಿ ಶನಿ ಚಲಿಸುವುದರಿಂದ ಶನಿಯು ನಿಮ್ಮ 11ನೇ, 3ನೇ ಮತ್ತು 6ನೇ ಮನೆಯನ್ನ ನೋಡಲಿದೆ. ಹಾಗಾಗಿ ನಿಮ್ಮ ವಿರೋಧಿಗಳು ಸೋಲುವವರು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಬಹುದು. ಈ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರಲಿದೆ. ಶನಿಯ ಅಶುಭ ಪ್ರಭಾವಗಳನ್ನು ದೂರ ಮಾಡಲು ನೀವು ಶನಿದೇವ ಮತ್ತು ಶಿವನನ್ನ ಭಕ್ತಿಯಿಂದ ಪೂಜಿಸುವುದು ಉತ್ತಮ. ಸಿಂಹರಾಶಿ 2025ರ ಹೊಸ ವರ್ಷದ ಆರಂಭದಿಂದ ಹಿಡಿದು ಮೇ 14ರವರೆಗೂ ಗುರು ನಿಮ್ಮ 10ನೇ ಮನೆ ಅಂದರೆ ಕರ್ಮದ ಮನೆಯಲ್ಲಿ ಚಲಿಸಲಿದೆ. ಇದರಿಂದಾಗಿ ನಿಮಗೆ ಕೆಲಸ ಮತ್ತು ವ್ಯಾಪಾರದಲ್ಲಿ ಲಾಭ ದೊರಕುವುದು. ಇದರ ನಂತರ ಗುರು 11ನೇ ಮನೆಯಲ್ಲಿ ಚಲಿಸಲಿದೆ. ಇದು ಕೂಡ ನಿಮಗೆ ಶುಭವನ್ನ ಉಂಟು ಮಾಡಲಿದೆ. ಮಾರ್ಚ್ ತಿಂಗಳ ನಂತರ ಯಾವಾಗ ಶನಿ 7ನೇ ಮನೆಯಿಂದ ಹೊರಬಂದು 8ನೇ ಮನೆಯಲ್ಲಿ ಚಲಿಸುತ್ತಾನೋ ಅಲ್ಲಿ ಶನಿಯ ದೃಷ್ಟಿಯು ನಿಮ್ಮ 3ನೇ ಮನೆ ಅಂದರೆ ಕರ್ಮದ ಮನೆಯ ಮೇಲಿರಲಿದೆ. ಹಾಗಾಗಿ ಕೆಲಸ
ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದ ಜನರು ಉನ್ನತ ಪದವಿಯನ್ನ ಪಡೆಯುವುದರೊಂದಿಗೂ ನಿಮ್ಮ ವೇತನದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದುವ ಶುಭ ಯೋಗವಿದೆ. ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ದೊರಕಲಿದೆ. 8ನೇ ಮನೆಯಲ್ಲಿ ಸಂಚಾರದಿಂದಾಗಿ ವ್ಯಾಪಾರಿಗಳಲ್ಲಿ ಎಲ್ಲರ ಬೆಂಬಲ ದೊರಕುವುದು. ಒಟ್ಟಾರೆಯಾಗಿ 2025 ವರ್ಷ ಸಿಂಹ ರಾಶಿಗೆ ಸೇರಿದ ಕೆಲಸವನ್ನ ಮಾಡುವ ಜನರು ಮತ್ತು ವ್ಯಾಪಾರಿಗಳಿಗೆ ಶುಭವನ್ನ ಉಂಟು ಮಾಡಲಿದೆ. ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಡಿ ಮತ್ತು ಧೈರ್ಯದಿಂದ ಕೆಲಸ ಮಾಡಿ ಹಾಗೂ ವಿಷ್ಣು ದೇವರಿಗೆ ಭಕ್ತಿಯಿಂದ ಪೂಜಿಸಿ. ಕನ್ಯಾ ರಾಶಿ ವರ್ಷದ ಆರಂಭದಿಂದ ಹಿಡಿದು ಮೇ 14ರವರೆಗೂ ಗುರು ಕನ್ಯಾ ರಾಶಿ 9ನೇ ಮನೆ ಅಂದರೆ ಅದೃಷ್ಟದ ಮನೆಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಕೆಲಸ ಮತ್ತು ವ್ಯಾಪಾರದಲ್ಲಿ ನಿಮಗೆ ಲಾಭ ದೊರಕುವುದು. ಇದರ ನಂತರ ಗುರು ನಿಮ್ಮ 10ನೇ ಮನೆಯಲ್ಲಿ ಚಲಿಸಲಿದ್ದಾನೆ. ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುವುದು. ಇದರ ನಂತರ ಗುರು ನಿಮ್ಮ 10ನೇ ಮನೆಯಲ್ಲಿ ಚಲಿಸುವುದರೊಂದಿಗೆ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಿರಿ. ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾದರೂ ನೀವು ಪ್ರಗತಿ ಗಳಿಸುವಿರಿ. ಕೆಲಸವನ್ನ ಮಾಡುವವರಿಗೆ ಈ ತಿಂಗಳು ಉತ್ತಮ ಸಂಬಳ ದೊರಕಲಿದೆ. ಹಾಗಾಗಿ ನೀವು ನಿಮ್ಮ ಶತ್ರುಗಳ ವಿರುದ್ಧ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗಾಗಿ ನೀವು ಈ ಅವಧಿಯಲ್ಲಿ ಶನಿ ಮತ್ತು ಗುರುವಿನ ಉಪಾಯಗಳನ್ನು ಅನುಸರಿಸುವುದರಿಂದ ನಿಮ್ಮ ಕೆಲಸಗಳು ಪ್ರಗತಿಯನ್ನ ಹೊಂದುವುದು. ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಮಾಡಿದಷ್ಟು ನಿಮಗೆ ಅತ್ಯುತ್ತಮವಾದ ಫಲಗಳು ಪ್ರಾಪ್ತವಾಗುವುದು. ತುಲಾರಾಶಿ 2025 ಆರಂಭದಿಂದ ಹಿಡಿದು ಮೇ 14ರವರೆಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಉತ್ತಮವಾಗಿರುವುದಿಲ್ಲ. ಆದರೆ ಗುರು 9ನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವಿರಿ. ಇದರಿಂದ ಕೆಲಸದಲ್ಲಿ ನಿಮಗೆ ಉನ್ನತ ಪದವಿಯೊಂದಿಗೆ ಸಂಬಳ ಹೆಚ್ಚಳವನ್ನ ಸಹ ಪಡೆಯುವ ಯೋಗವಿದೆ. ವ್ಯಾಪಾರವನ್ನ ಮಾಡುವ ಜನರಿಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ. ಹಾಗಾಗಿ ನೀವು ಉತ್ತಮ ಯೋಜನೆಗಳನ್ನ ರೂಪಿಸಿಕೊಳ್ಳುವುದು ಒಳ್ಳೆಯದು. ಶನಿಯಿಂದಾಗಿ ನೀವು ಶತ್ರುಗಳ ಕಾಟದಿಂದ ಮುಕ್ತಿ ಪಡೆಯುವಿರಿ. ಅನಾವಶ್ಯಕವಾಗಿ ಚಿಂತೆ ಮಾಡುವುದನ್ನು ಬಿಟ್ಟು ಹೊಸ ಯೋಜನೆಗಳೊಂದಿಗೆ ಜೀವನದಲ್ಲಿ ಮುಂದೆ ಸಾಗಿ. ಒಟ್ಟಾರೆಯಾಗಿ 2025 ಹೊಸ ವರ್ಷವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರಿಗೆ ಶುಭವನ್ನ ಉಂಟು ಮಾಡುವುದು. ವೃಶ್ಚಿಕ ರಾಶಿ 2025 ಆರಂಭದಿಂದ ಹಿಡಿದು ಮೇ 14ರವರೆಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರುವುದು. ಇದರ ನಂತರ ಗುರು ನಿಮ್ಮ 8ನೇ ಮತ್ತು ಶನಿ 5ನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಾಗಾಗಿ ಅಕ್ಟೋಬರ್ ನಂತರದ ಸಮಯ ನಿಮಗೆ ಅನುಕೂಲಕರವಾಗಿರಲಿದೆ. ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವ ನೋಡಬಹುದಾಗಿದೆ. ಕೆಲಸವನ್ನ ಮಾಡುವ ಜನರು ಸೂರ್ಯ ದೇವನ ಆಶೀರ್ವಾದವನ್ನ ಪಡೆಯಬೇಕಾಗುತ್ತದೆ. ವ್ಯಾಪಾರಿಗಳು ಮಂಗಳ ಮತ್ತು ಬುಧನ ಉಪಾಯವನ್ನ ಮಾಡುವುದು ಉತ್ತಮ. ನೀವು 2025 ಹೊಸ ವರ್ಷವನ್ನ ಉತ್ತಮವಾಗಿರಿಸಬೇಕಾಗುತ್ತದೆ ಎಂದು ಪ್ರತಿದಿನ ಹನುಮಾನ್ ಚಾಲಿಸವನ್ನ ಪಠಿಸಬೇಕು. ಧನುರಾಶಿ 2025 ಆರಂಭದಿಂದ ಹಿಡಿದು ಮೇ ಮಧ್ಯದವರೆಗೂ 6ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಪ್ರತಿಯೊಬ್ಬ ಕೆಲಸದಲ್ಲಿಯೂ ನಿಮಗೆ ಪ್ರಗತಿ ಲಭಿಸುವುದು. ರಾಹುವಿನ ಸಂಚಾರದಿಂದಾಗಿ ಮೇ ತಿಂಗಳವರೆಗೂ ನಿಮಗೆ ಎಲ್ಲರ ಬೆಂಬಲ ಲಭಿಸುವಂತೆ ಮಾಡುವುದು. ಹಾಗೆ ಶನಿಯ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು. ಆದರೆ ಮಾರ್ಚ್ ತಿಂಗಳ ನಂತರ ನಿಮಗೆ ಕಷ್ಟಗಳು ಎದುರಾಗಬಹುದು. ಆದರೆ ಮೇ ತಿಂಗಳಲ್ಲಿ ಗುರು 7ನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ವ್ಯಾಪಾರದಲ್ಲಿ ಮುಂದೆ ಸಾಗುವಿರಿ. ಒಟ್ಟಾರೆಯಾಗಿ ಶನಿ, ರಾಹು ಮತ್ತು ಗುರುವಿನ ಸಂಚಾರದಿಂದಾಗಿ ಕಠಿಣ ಪರಿಸ್ಥಿತಿ ಎದುರಾಗಬಹುದು. ನೀವು ಹೊಸ ದಾರಿಯಲ್ಲಿ ನಡೆಯುವಿರಿ. ನೀವು ಗುರುವಿಗೆ ಸಂಬಂಧಿಸಿದಂತೆ ಉಪಾಯಗಳನ್ನ ಮಾಡುವುದರಿಂದ ಶನಿ ಮತ್ತು ರಾಹುವಿನಿಂದ ಶುಭ ಫಲಗಳು ಪ್ರಾಪ್ತವಾಗುವುದು. ಅಂದರೆ 2025 ಹೊಸ ವರ್ಷವು ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಶುಭವಾಗಲಿದೆ. ಮಕರ ರಾಶಿ 5ನೇ ಮನೆಯಲ್ಲಿ ಚಲಿಸುತ್ತಿರುವ ಗುರು ಮೇ 14ರವರೆಗೂ ಮಕರ ರಾಶಿಗೆ ಸೇರಿದ ಜನರಿಗೆ ಕೆಲಸದಲ್ಲಿ ಸಾಕಷ್ಟು ಉನ್ನತಿಯನ್ನು ನೀಡಲಿದೆ. ಇದರ ನಂತರ ಗುರು ತನ್ನ ರಾಶಿಯನ್ನು ಬದಲಾಯಿಸಲಿದ್ದು ಇದು ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದು. ಹಾಗಾಗಿ ಮೇ ತಿಂಗಳ ನಂತರ ನೀವು ಕಠಿಣ ಪರಿಶ್ರಮ ಮಾಡುವುದು ಉತ್ತಮ. ನೀವು ವ್ಯಾಪಾರವನ್ನ ಮಾಡಬೇಕಿದ್ದರೆ ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಏಕೆಂದರೆ ಗುರು ವ್ಯಾಪಾರದಲ್ಲಿ ನಿಮಗೆ ಜೊತೆಯಾಗಿರುವವರು. ಆದರೆ ಮಾರ್ಚ್ ತಿಂಗಳಲ್ಲಿ ಶನಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡುವುದರ ಮೂಲಕ ವ್ಯಾಪಾರದಲ್ಲಿ ಜಗಳ ಎದುರಾಗಬಹುದು. ರಾಹುವಿನಿಂದಾಗಿ ನಿಮಗೆ ಅಡೆತಡೆಗಳು ಎದುರಾಗಬಹುದು. ಹಾಗಾಗಿ ಶನಿಗೆ ಸಂಬಂಧಿಸಿದಂತಹ ಪರಿಹಾರವನ್ನು ಮಾಡಿ ಮತ್ತು ನೀವು ಈ ಅವಧಿಯಲ್ಲಿ ಸುಳ್ಳು ಹೇಳುವುದರಿಂದ ದೂರವಿರುವುದು ಉತ್ತಮ. ಕುಂಭರಾಶಿ 2025 ಆರಂಭದಿಂದ ಹಿಡಿದು ಮೇ ಮಧ್ಯದವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಕೆಲಸದಲ್ಲಿ ನಿಮಗೆ ಲಾಭ ದೊರಕುವ ಯೋಗವಿದೆ. ಮೇ ತಿಂಗಳ ನಂತರ ನಿಮಗೆ ಸಾಕಷ್ಟು ಪ್ರಗತಿ ಲಭಿಸುವುದು.
ಇದರ ಮಧ್ಯೆ ಶನಿಯ ಸಂಚಾರದಿಂದಾಗಿ ಪರಿಸ್ಥಿತಿ ಹದಗೆಡಬಹುದು. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ನೀವು ನಿಮ್ಮ ಮೂಗನ್ನ ಶುಚಿಗೊಳಿಸಿಕೊಳ್ಳಿ. ವ್ಯಾಪಾರವನ್ನ ಮಾಡುವ ಜನರು ಮೇ ತಿಂಗಳ ನಂತರ ತಮ್ಮ ವ್ಯಾಪಾರದಲ್ಲಿ ವೃದ್ಧಿಯನ್ನ ಪಡೆಯುವ ಮತ್ತು ಬಹಳಷ್ಟು ಲಾಭಗಳನ್ನು ಗಳಿಸುವ ಯೋಗವಿದೆ. ಮೇ ತಿಂಗಳಲ್ಲಿ ನೀವು ನಿಮ್ಮ ಯೋಜನೆಗಳಿಗಾಗಿ ಕಠಿಣ ಪರಿಶ್ರಮವನ್ನ ಪಡುವುದು ಒಳ್ಳೆಯದು. ನೀವು ಮದ್ಯಪಾನ ಮತ್ತು ಸುಳ್ಳು ಹೇಳುವುದರಿಂದ ದೂರವಿರಿ. ಮೀನರಾಶಿ 2025ರ ಆರಂಭದಿಂದ ಮೇ ಅಂತ್ಯದವರೆಗೂ ಗುರು ಮೀನ ರಾಶಿಯ 3ನೇ ಮನೆಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಕೆಲಸ ಮತ್ತು ವ್ಯಾಪಾರದ ಮೇಲೆ ನಿಮಗೆ ಶುಭ ಪ್ರಭಾವ ಬೀರಲಿದೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಬಡ್ತಿಯನ್ನ ಪಡೆಯುವುದರೊಂದಿಗೆ ಸಂಬಳದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮೇ ತಿಂಗಳ ನಂತರ ನಿಮ್ಮ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಲಾಗುವುದು. ಆದರೆ ಶನಿಯ ಕಾರಣದಿಂದಾಗಿ ಕೆಲಸದಲ್ಲಿ ಮತ್ತು ಗುರುವಿನಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಅಡೆತಡೆ ಎದುರಾಗಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಿ. ಇದರಿಂದಾಗಿ ನಿಮಗೆ ವ್ಯಾಪಾರದಲ್ಲಿ ಉತ್ತಮ ಫಲಗಳು ಪ್ರಾಪ್ತಿಯಾಗುವುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಶನಿ ಗ್ರಹಕ್ಕೆ ಸಂಬಂಧಿಸಿದಂತ ಪರಿಹಾರಗಳನ್ನು ಪ್ರಯತ್ನಿಸಬಹುದು. ಇದರಿಂದಾಗಿ ಪರಿಸ್ಥಿತಿ ಸುಧಾರಿಸಲಿದೆ.